ಅಧಿಕಾರಿಗಳು ಮಾಡುವಂತ ಎಡವಟ್ಟುಗಳು ಒಂದು ಸಾಮಾನ್ಯ ಕುಟುಂಬದ ನೆಮ್ಮದಿಯನ್ನ ಹೇಗೆಲ್ಲ ಹಾಳು ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊಡಗು ಜಿಲ್ಲೆಯಲ್ಲಿ ನಡೆದಿರುವಂತ ಘಟನೆ ಇದು. ಅಧಿಕಾರಿಗಳು ಮಾಡಿದಂತ ಎಡವಟ್ಟಿನ ಕಾರಣಕ್ಕಾಗಿ ಒಂದು ಕುಟುಂಬ ಬಿಪಿಎಲ್ ಕಾರ್ಡ್ ಅನ್ನು ಕಳೆದುಕೊಂಡಿತ್ತು. ಬಿಪಿಎಲ್ ಕಾರ್ಡು ಎಪಿಎಲ್ ಆಗಿ ಬದಲಾಗಿತ್ತು. ಇದರ ಪರಿಣಾಮ ಆ ಕುಟುಂಬಕ್ಕೆ ಎಷ್ಟೊಂದು ಘೋರವಾಗಿತ್ತು ಅಂತಂದ್ರೆ ಇವತ್ತು ಆ ಕುಟುಂಬ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಅನುಭವಿಸ್ತಾ ಇದೆ. ಬಾಡಿಗೆ ಮನೆಯಲ್ಲಿ ವಾಗಿದ್ದಂಥ ಕುಟುಂಬ ಹೋಟೆಲಲ್ಲಿ ಮಹಿಳೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ತೀರಾ ಸಾಮಾನ್ಯ ಕುಟುಂಬ ಇದು. ಇವರು ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದ್ರು. ಆದರೆ ಅಧಿಕಾರಿಗಳು ಪರಿಷ್ಕರಣೆಯ ಹೆಸರಲ್ಲಿ ಬಿಪಿಎಲ್ ಕಾರ್ಡ್ ಅನ್ನು ರದ್ದು ಮಾಡಿದ್ದಾರೆ. ಮಡಿಕೇರಿಯ ನಿವಾಸಿ ರೋಹಿಣಿ ಎಂಬವರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಏನಾಯ್ತು ಬಿಪಿಎಲ್ ಕಾರ್ಡ್ ರದ್ದಾದ್ರೆ ಅಂತಂದ್ರೆ ಈ ಕುಟುಂಬಕ್ಕೆ ಎಷ್ಟೊಂದು ಸಮಸ್ಯೆ ಆಗಿದೆ ಅಂತಂದ್ರೆ ಅಕ್ಕಿ ಇನ್ನೊಂದು ಮತ್ತೊಂದು ಬಿಟ್ಬಿಡಿ ಸೈಡ್ಗಿಡೋಣ, ಅದಲ್ಲ. ಅದರ ಆಚೆಗೆ ಈ ಮಹಿಳೆಯ ಪತಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ಪಾಪ ಆಸ್ಪತ್ರೆಗೆ ಹೋಗಿದ್ದಾರೆ, ಮಂಗಳೂರಿನ ಆಸ್ಪತ್ರೆಗೆ ಹೋಗಿದ್ದಾರೆ. ಆಸ್ಪತ್ರೆಗೆ ಹೋದ್ರೆ ಚಿಕಿತ್ಸೆ ಫ್ರೀ ಆಗಿ ಸಿಗುತ್ತೆ ಬಿಪಿಎಲ್ ಕಾರ್ಡ್ ಇದ್ರೆ ಅಂತ. ಆದರೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಹೋದಾಗ ಗೊತ್ತಾಗಿದೆ ಬಿಪಿಎಲ್ ಎಪಿಎಲ್ ಆಗಿ ಬದಲಾಗಿದೆ ಅಂತ. ಎಪಿಎಲ್ ಕಾರ್ಡ್ಗೆ ಉಚಿತ ಚಿಕಿತ್ಸೆ ಇಲ್ಲ. ಈಗ ಚಿಕಿತ್ಸಾ ವೆಚ್ಚವನ್ನು ಭರಿಸೋದಕ್ಕಾಗದೆ ಈ ಕುಟುಂಬ ಒದ್ದಾಡ್ತಾ ಇದೆ. ರೋಹಿಣಿಯವರ ಗಂಡ ವಸಂತು ಹೃದಯ ಸಂಬಂಧಿ ಸಮಸ್ಯೆಯ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಿರೋದು. ಬಿಪಿಎಲ್ ಕಾರ್ಡು ಉಚಿತ ಚಿಕಿತ್ಸೆ ಸಿಗಬಹುದು ಅಂತ ಅವರು ಅನ್ಕೊಂಡಿದ್ರು. ಬಟ್ ಬಿಪಿಎಲ್ ಕಾರ್ಡು ರದ್ದಾಗಿದೆ, ಎಪಿಎಲ್ ಕಾರ್ಡ್ ಇದೆ. ಉಚಿತ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ. ಅಂದ್ರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಉಚಿತ ಚಿಕಿತ್ಸೆ ಸಿಗಬೇಕಿತ್ತು, ಶಸ್ತ್ರಚಿಕಿತ್ಸೆ ಆಗಬೇಕಿತ್ತು, ಅದಾಗ್ತಿಲ್ಲ. ಅಧಿಕಾರಿಗಳು ಟೆಕ್ನಿಕಲಿ ಡಿಲೀಟ್ ಮಾಡಿದ್ದಾರೆ. ಈ ಕುಟುಂಬ ಬಿಪಿಎಲ್ ನ ಮಾನದಂಡಕ್ಕೆ ಬರಲ್ಲ ಅಂತ ಹೇಳ್ಕೊಂಡು ಬಿಪಿಎಲ್ ಅನ್ನು ಎಪಿಎಲ್ ಮಾಡಿಬಿಟ್ಟಿದ್ದಾರೆ. ಅಕ್ಕಿ ಸಿಗೋದು, ರೇಷನ್ ಸಿಗೋದು ಇದರ ಬಿಟ್ಬಿಡಿ, ಹೆಂಗಾದ್ರೂ ಸಂಪಾದಿಸಿಕೊಳ್ತಾರೆ. ಬಟ್ ಆರೋಗ್ಯ ಸೇವೆಗೂ ಕೂಡ ಸಮಸ್ಯೆ ಆಗಿದೆ ಇಲ್ಲಿ. ಏಕಾಏಕಿ ಅವರ ಗಂಡನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆ. ಆರೋಗ್ಯದಲ್ಲಿ ಸಮಸ್ಯೆಯಾಗಿ ಆಸ್ಪತ್ರೆಗೆ ದಾಖಲಿಸಿದ್ರೆ ಎಪಿಎಲ್ ಕಾರ್ಡಿಗೆ ಉಚಿತ ಚಿಕಿತ್ಸೆ ಇಲ್ಲ. ಈಗ ಈ ಕುಟುಂಬ ಪರದಾಡ್ತಾ ಇದೆ, ರೋಹಿಣಿಯವರು ಪರದಾಡ್ತಾ ಇದ್ದಾರೆ ಪಾಪ. ಇನ್ನು ಅಧಿಕಾರಿಗಳು ಹೇಳುತ್ತಾರೆ ಅವ್ರದ್ದೊಂದು ವರ್ಷನ್ ಇದೆ, ಯಾಕೆ ಈ ರೀತಿ ಮಾಡಿದ್ವಿ, ಯಾಕೆ ಈ ರೀತಿ ಆಗಿದೆ ಅಂತ ಕೇಳಿದ್ರೆ ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತ ಅವ್ರು ಹೇಳೋದು ಆದಾಯ ತೆರಿಗೆ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ಅಥವಾ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರುತ್ತೆ ಅಂತ 4869 ಕಾರ್ಡ್ಗಳನ್ನು ಪತ್ತೆ ಮಾಡಿದ್ವಿ. ಅದರಲ್ಲಿ 4012 ರದ್ದಾಯಿತು. ಸರ್ಕಾರದ ಆದೇಶ ಕಾರಣಕ್ಕಾಗಿ ರದ್ದು ಮಾಡಿದ್ದೀವಿ. ಅಧಿಕಾರಿಗಳು ಟೆಕ್ನಿಕಲಿ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರುತ್ತೆ ಅಂತ. ಅದು ಯಾವ ಲೆಕ್ಕಾಚಾರ ಗೊತ್ತಿಲ್ಲ. ಪಾಪ ರೋಹಿಣಿ ಅವರು ಯಾವುದೋ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ರಂತೆ. ಸಂಬಳ ಬರ್ತಾ ಇದೆ, 2.5 ಲಕ್ಷಕ್ಕಿಂತ ಜಾಸ್ತಿ ಇದೆ ವರ್ಷದ ಆದಾಯ. ನೋಡಿದ್ರು ಕಟ್ ಮಾಡಿದ್ರು. ಈಗಿನ ಪರಿಸ್ಥಿತಿ ಏನು? 2.5 ಲಕ್ಷ ವರ್ಷಕ್ಕೆ ಆದಾಯ ಇದ್ರೆ ಬದುಕೋದಕ್ಕೆ ಸಾಧ್ಯ? 2.5-3 ಲಕ್ಷ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಬರುತ್ತೆ. ಇನ್ಕಮ್ ಟ್ಯಾಕ್ಸ್ ಪಾವತಿ ಬರೋದಿಲ್ಲ, ಸ್ಲ್ಯಾಬ್ ಬರುತ್ತೆ. ಸ್ಲ್ಯಾಬಿಗೆ ಬಂದು ಅಂದ ತಕ್ಷಣ ಇವರು ಕಾರ್ಡ್ ರದ್ದು ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ 8674 ಅಂತ್ಯೋದಯ ಕಾರ್ಡ್ ಇದೆ. ಅದೇ ರೀತಿಯಾಗಿ 95,855 ಬಿಪಿಎಲ್ ಕಾರ್ಡ್ ಇದೆ. ಇದರಲ್ಲಿ ಸುಮಾರು ಈಗ ಸಸ್ಪೆಕ್ಟೆಡ್ ಕಾರ್ಡ್ಸ್ ಅಂತೇಳಿ ಸಂಶಯಾಸ್ಪದ ಕಾರ್ಡ್ಗಳಂತೇಳಿ 4869 ಕಾರ್ಡ್ಗಳನ್ನು ಫೈಂಡ್ ಔಟ್ ಮಾಡಿದ್ವಿ. ಅದರಲ್ಲಿ ಈಗಾಗಲೇ ನಾವು 4009 ಕಾರ್ಡ್ಗಳನ್ನು ಈಗ ಬಿಪಿಎಲ್ ಕಾರ್ಡಿಂದ ಎಪಿಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡಿದ್ವಿ. ರಿಮೇನಿಂಗ್ ನಾವು ಆಲ್ರೆಡಿ ವೆರಿಫೈ ಹಂತದಲ್ಲಿ ಅವ್ರು ಜೆನ್ಯೂನ್ ಕ್ಯಾಂಡಿಡೇಟ್ ಇದ್ದಾರಾ ಅನ್ನೋದು ಕಂಡು ಬಂದಿರೋದ್ರಿಂದ ಅವ್ರನ್ನ ನಾವು ಕಂಟಿನ್ಯೂ ಆದ ಬಿಪಿಎಲ್ಲಲ್ಲೇ ಮುಂದುವರಿಸಿದ್ವಿ. ಈಗಾಗಲೇ 4900 ಕಾರ್ಡ್ ನಾವೇನು ಕನ್ವರ್ಟ್ ಮಾಡಿದ್ದೀವಲ್ಲ, ಅದರಲ್ಲೂ ಕೂಡ ಕೆಲವೊಬ್ಬರು ಕಂಪ್ಲೇಂಟ್ಸ್ ಬರ್ತಾ ಇದೆ. ಇಲ್ಲ, ನಾವು ಬಡವರಿದ್ದೀವಿ, IT ಪೇಯರ್ಸ್ ಆಗಿರಲಿಲ್ಲ, ಇನ್ಕಮ್ ಹೋಲ್ಡರ್ಸ್ ಆಗಿರಲಿಲ್ಲ, ನಾವು ಬಿಪಿಎಲ್ ಕಾರ್ಡ್ಗೆ ಎಲಿಜಿಬಲ್ ಇದ್ದೀವಿ ಅನ್ನೋದು ಕಂಪ್ಲೇಂಟ್ಸ್ ಬಂದಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ರೋಹಿಣಿ ಅವರೇ ಫೋನ್ ಸಂಪರ್ಕದಲ್ಲಿ. ರೋಹಿಣಿ ಅವರೇ ನಮಸ್ಕಾರ. ಹಲೋ ರೋಹಿಣಿ ಅವರೇ ನಮಸ್ಕಾರ. ನಮಸ್ತೆ, ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಕೇಳಿಸ್ತದೆ.
ಏನಾಯ್ತು ರೋಹಿಣಿ ಅವರೇ, ತಮಗೆ BPL ಕಾರ್ಡ್ ರದ್ದಾಗಿದ್ದು ಯಾವಾಗ? ಸರ್ ಕಳೆದ ತಿಂಗಳು ರದ್ದಾಗಿತ್ತು. ಹ್ಮ್. ನಾವು ಹಾಸ್ಪಿಟ್ಲಿಗೆ ನಮ್ಮ ಹಸ್ಬೆಂಡ್ನ ಕರ್ಕೊಂಡು ಹೋಗಿದ್ವಿ. ಓಕೆ. ಆವಾಗ ಅಲ್ಲಿ ಬೆಳಿಗ್ಗೆ ಕ್ಲೈಮ್ ಆಗಿದೆ, ಹ್ಮ್ ಮಧ್ಯಾಹ್ನಕ್ಕೆ ನಮಗೆ BPL ಕಾರ್ಡ್ APL ಆಗಿದೆ ಅಂತ. ಹ್ಮ್ ಹ್ಮ್ ಆದ್ರೂ ನಾವು ಸೈಬರಿಗೆ ಕನ್ಫರ್ಮ್ ಮಾಡ್ಕೊಂಡು Okay. ಅಲ್ಲಿ ಗೊತ್ತಾಗಿಲ್ಲ. ಮತ್ತೆ ನಾನು ಇಮಿಡಿಯೇಟ್ಲಿ ಮೈಸೂರಿಗೆ ಬಂದಾಗ ಇಲ್ಲಿ ಚೆಕ್ ಮಾಡೋತ್ತಿಗೆ ಸೊಸೈಟಿಗೆ ಹೋಗಿ ಕೇಳಿದೆ. ಆಗ ಏನಾದ್ರು ಅದು APL ಆಗಿದೆ ಅಂತ ಹೇಳಿದ್ರು. ಏನ್ ಕಾರಣ ಕೊಟ್ಟಿದ್ದಾರೆ? ನಿಮ್ದು BPL ಅನ್ನ APL ಮಾಡೋದಕ್ಕೆ ಏನ್ ಕಾರಣ ಕೊಡೋದವ್ರು? ನಂಗೆ ನಂದು ಪಾನ್ ಕಾರ್ಡ್ ಇದಕ್ಕೆ ಲಾಗಿನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನಾಗಿದೆ ಅಂತ? ಇದಕ್ಕೆ ಲಾಗಿನ್ ಆಗಿದೆ ಅಂತ. ನೀವು ಎಲ್ಲಿ ಕೆಲಸ ಮಾಡ್ತೀರಿ ರೋಹಿಣಿ ಅವರೇ? ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹೋಟೆಲಲ್ಲಿ ಕೆಲಸ ಮಾಡ್ತೀರಾ? ಈಗ ಅಧಿಕಾರಿಯೊಬ್ರು ಮಾತನಾಡಿದ್ರು, ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರ್ತಾರೆ, ಅದಕ್ಕಾಗಿ ಕಟ್ ಮಾಡಿದೀವಿ ಅಂತ. ನಿಮ್ದು ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರುತ್ತಾ ನಿಮ್ದು ಆದಾಯ? ಇಲ್ಲ ಸರ್, ಬರೋದು. ಈಗ ಆಸ್ಪತ್ರೆಯಲ್ಲಿ ಏನ್ ಹೇಳ್ತಾರೆ ರೋಹಿಣಿ ಅವರೇ? ಹಾಸ್ಪಿಟಲಲ್ಲಿ ಈಗ BPL ಕಾರ್ಡ್ ಇದ್ರೆ ಅದಕ್ಕೆ 3 ಲಕ್ಷ ವೆಚ್ಚ ಇದೆ. BPL ಕಾರ್ಡ್ ಇದ್ರೆ ನಮಗೆ ತುಂಬಾ ಕಡಿಮೆ ಆಗುತ್ತೆ. 3 ಲಕ್ಷ ಕಟ್ಟಕ್ಕೆ ಯಾರು, ನಾನೊಬ್ಬ ದುಡಿತಿರೋದು, ಅವ್ರು 5 ವರ್ಷ ಕೆಲ್ಸಕ್ಕೆ ಹೋಗುತ್ತೆ. ಹ್ಮ್ ನಮಗೆ BPL ಕಾರ್ಡೇ ಬೇಕಾಗಿದ್ದು. ಯಾವ ಆಸ್ಪತ್ರೆ ಮಂಗಳೂರಲ್ಲಿ? ಕೇಸ್ ಸರ್, KMC ಅಲ್ಲಿ. ಎಸ್, ಈಗ ನಮ್ಮ ಜೊತೆಗೆ ಭೀಮಾರಾಯ್ ಅವರೇ ಸ್ವತಃ ಫೋನ್ ಸಂಪರ್ಕದಲ್ಲಿ, DD ಆಹಾರ ಮತ್ತು ನಾಗರಿಕ ಇಲಾಖೆಯ DD ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಭೀಮಾರಾಯ್ ಅವರು ನಮಸ್ಕಾರ ಸರ್. ನಮಸ್ತೆ. ಈ ವಿಚಾರ ತಮ್ಮ ಗಮನಕ್ಕೆ ಬಂತಾ? ಸರ್ ಬಂದಿದೆ ಈಗಾಗ್ಲೇ. ನಾನು ನಿನ್ನೆ ಅವ್ರದ್ದು ಈಗಾಗ್ಲೇ ತಾವೇನು ಮಾತಾಡ್ತಾ ಇದ್ರಲ್ಲ ರೋಹಿಣಿ ಅನ್ನೋ ಅವ್ರ ಜೊತೆ, ನಾನು ನಿನ್ನೆ ಅವ್ರ ಜೊತೆ ಖುದ್ದಾಗಿ ನಾನೇ ಮಾತಾಡಿದ್ದೀನಿ. ಈಗಾಗ್ಲೇ ಅವ್ರ ಕುಟುಂಬದಲ್ಲಿ 3 ಜನರಲ್ಲಿ ಒಬ್ರು IT ಪೇಯರ್ಸ್ ಅಂತ ಹೇಳಿ ಲಿಸ್ಟ್ ಅಲ್ಲಿ ಇದೆ ನಮ್ಗೆ. ಹಾಗಾಗಿ ಅದಾಗಿ ಕೂಡ ಫುಡ್ ಇನ್ಸ್ಪೆಕ್ಟರ್ ಗಳಿಗೆ ಖುದ್ದಾಗಿ ಸ್ಥಳ ಮಹಾಜರ್ ಮಾಡ್ಲಿಕ್ಕೆ, ಸ್ಥಳ ತನಿಖೆ ಮಾಡ್ಲಿಕ್ಕೆ ಕಳ್ಸಿಕೊಟ್ಟಿದೀವಿ. ಆಲ್ರೆಡಿ ರಿಪೋರ್ಟ್ ಕೂಡ ಕೊಟ್ಟಿದಾರ. ನಾನು ಇವತ್ತು ಖಂಡಿತ ಅದನ್ನ APL ಆಗಿರೋ ಮತ್ತು BPL. ರೋಹಿಣಿ ಅವರು, ಯಾರವರು ನಿಮ್ ಕುಟುಂಬದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂತವ್ರು ಯಾರು? ನೀವು ಎಷ್ಟು ಜನ ಇದ್ದೀರಿ ನಿಮ್ಮ ಕುಟುಂಬದಲ್ಲಿ? ನಿಮ್ಮ BPL ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ರು? ನಮ್ಮಲ್ಲಿ 5 ಜನ ಇದೀವಿ ಸರ್. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟುವಷ್ಟು ಆದಾಯ ಇರೋರು ಯಾರು? ಯಾರಿಲ್ಲ. ಭೀಮರಾಯ್ ಅವ್ರು ಹೇಳ್ತಿದ್ದಾರೆ ಯಾರು ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಅಂತ. ಸರ್ ಒಂದ್ ಸಬ್ಮಿಷನ್, ಇನ್ಕಮ್ ಟ್ಯಾಕ್ಸ್ ಕಟ್ಟಿದಾರ ಅಂತ ಅರ್ಥ ಅಲ್ಲ ಸರ್. IT ಫೈಲಿಂಗ್ ಮಾಡಿಸಿದ್ರೆ ಸಾಕು, ಅದು IT ಲಿಸ್ಟ್ ಅಲ್ಲಿ ಬಂದಿದೆ. ಗೊತ್ತಾಯ್ತು ನನಗೆ. 2.5 ಲಕ್ಷನೋ 3 ಲಕ್ಷನೋ ಅದ್ರ ಏನು ವ್ಯಾಪ್ತಿ ಇದೆ, ಅದರ ಸ್ಲ್ಯಾಬಿಗೆ ಬಂದ್ರು ಸಾಕಾಗತ್ತೆ ಅಂತ ನೀವು ಹೇಳ್ತಾ ಇರೋದು. ಎಸ್ ಸರ್, ಆತರ ಆಗಿದೆ. ಬಟ್ ಜೆನ್ಯೂನ್ ಕೇಸ್ ಇದ್ದಿದ್ರೆ ಖಂಡಿತ ನಾವ್ ಯಾರೋ ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಾವು ಖಂಡಿತ ಅಲ್ಲ, ನಾವು ಆ ಸ್ಲ್ಯಾಬಿಗೆ ಬರಲ್ಲ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲ, ಬರ್ಲಾರ್ದ ನಮ್ಗೆ ಲಿಸ್ಟ್ ಬಂದಿರಲ್ಲ. ಅದು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿರೋದು ಆ ಲಿಸ್ಟ್. ನಾವು ಖಂಡಿತ ಅದನ್ನ ವೆರಿಫೈ ಮಾಡಿದೀವಿ. ಖಂಡಿತ ಈಗಾಗಲೇ ಸುಮಾರು ನಾವು 6,869 ಕಾರ್ಡ್ಗಳಲ್ಲಿ 4,009 ಕಾರ್ಡ್ಗಳನ್ನ ಕನ್ವರ್ಟ್ ಮಾಡಿದೀವಿ. ಅಲ್ಲ, ಈಗ ರೋಹಿಣಿ ಅವರಿಗೆ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀನಿ ನಾನು. ಅವರ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ ಆ ರೀತಿ, ನಮ್ದೇನು ವ್ಯಾಪ್ತಿಗೆ ಬರಲ್ಲ, ನಾವು ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಗೆ ಬರಲ್ಲ ಅಥವಾ ಸ್ಲ್ಯಾಬ್ ವ್ಯಾಪ್ತಿಗೆ ಬರಲ್ಲ ನಾವು ಅಂತ ಹೇಳ್ತಿದ್ದಾರೆ. ಖಂಡಿತ ಆ ತರ ಇದ್ದಿದ್ದೇ ಆದ್ರೆ ಖಂಡಿತ ನಮ್ಗೆ ಈಗಾಗಲೇ ಅವ್ರು ಅರ್ಜಿ ಕೊಟ್ಟಿದ್ದಾರೆ. ನಾವು ವೆರಿಫೈ ಕೂಡ ಮಾಡಿಸಿದೀವಿ. ಅವರು ಜೆನ್ಯೂನ್ BPL ಕಾರ್ಡ್ಗೆ ಅರ್ಹರು ಇದಾರ ಅನ್ನೋದು ಕಂಡು ಬಂದಿದೆ ನಿನ್ನೆ. ಹಾಗಾಗಿ ನಾವು ಖಂಡಿತ ಅವ್ರು ಮತ್ತೆ BPL ಕಾರ್ಡ್ ಕೊಡ್ತೀವಿ ನಾವು ಖಂಡಿತ. ಈಗ ರೋಹಿಣಿ ಅವರೇ ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ನಿಮ್ ವ್ಯಾಪ್ತಿಗೆ ನೀವು ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬಿಗೆ ಬರ್ತಾರೆ ಅವ್ರ ಫ್ಯಾಮಿಲಿಯಲ್ಲಿ, ನಮ್ಗೆ ಇಲ್ಲಾಂದ್ರೆ ಬರೋದಕ್ಕೆ ಸಾಧ್ಯ ಇಲ್ಲ ಹಂಗೆ ಅಂತ. ನಾವ್ ಯಾರು ಬರೋದಿಲ್ಲ ಸರ್, ಎಲ್ಲ ಕೂಲಿ ಕೆಲಸದವರಿಗೆ ಟ್ಯಾಕ್ಸ್ ಬರುತ್ತೆ. ನಾನು ಹೋಟ್ಲಲ್ಲಿ ಕೆಲಸ ಮಾಡೋದು. ಹಸ್ಬೆಂಡ್ ಈಗ 5 ವರ್ಷದಿಂದ ಕೆಲಸನೇ ಇಲ್ಲ, ಅವ್ರಿಗೆ ಹುಷಾರಿಲ್ಲ. ಭೀಮರಾಯ್ ಅವರೇ, ಕೂಲಿ ಕೆಲಸ ಮಾಡ್ತೀನಿ, ಹೋಟೆಲ್ ಅಲ್ಲಿ ಕೆಲಸ ಮಾಡೋದು ನಾನು ಹೆಂಗ್ ಬರ್ತೀನಿ ಅಂತ ಅವ್ರು ಕೇಳ್ತಿದ್ದಾರೆ. ಇಲ್ಲ, ಖಂಡಿತ ನಾವು ವೆರಿಫೈ ಮಾಡಿಸಿದೀನಿ. ಎಲಿಜಿಬಲ್ ಇದಾರೆ ಅವರು. ಮತ್ತೆ BPL ಖಂಡಿತವಾಗಿ ಕಾರ್ಡ್ ಕೊಡ್ತೀವಿ ಅವ್ರಿಗೆ ನಾವು. ಅಲ್ಲ, ಈಗ ಕೊಡ್ತೀನಿ ಅಂತ ಹೇಳಿದ್ರೆ, ರದ್ದು ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರ ಗಂಡ ಆಸ್ಪತ್ರೆಯಲ್ಲಿ ಇದಾರಲ್ರಿ? ಇಲ್ಲ ಸರ್, ದಯವಿಟ್ಟು ಅಲ್ಲ, ಗಂಡ ಆಗ್ಲಾ ನಾವೀಗಾಗ್ಲೇ ಅವ್ರದ್ದು 4-5 ಜನ ಮೆಂಬರ್ಸ್ ಏನ್ ಇದಾರಲ್ಲ, 5 ಜನರದ್ದು ಕೂಡ ಇನ್ಕಮ್ ನಾವು ತಗೊಳ್ತೀವಿ. ಈಗ ಒಂದು ಮೂಲದಿಂದ ಅವರೊಬ್ರು ಎಲ್ಲೋ ಕೆಲಸ ಮಾಡ್ತಾ ಇದಾರೆ ಅಂದ ತಕ್ಷಣಕ್ಕೆ ನಾವು ಅವ್ರದ್ದು ಇದಷ್ಟೇ ಮಾಡಿರಲ್ಲ. ಖಂಡಿತ ಯಾವುದೇ ಕಾರಣಕ್ಕೂ ಲಿಸ್ಟ್ ಬಂದಿರಲ್ಲ. ಅವ್ರು ಈ ಸಂದರ್ಭದಲ್ಲಿ ಸದ್ಯ ಇರ್ಲಿಕ್ಕಿಲ್ಲ. ಈ ಹಿಂದೆ 6 ಮಂತ್ ಹಿಂದ್ಗಡೆ, 1 ವರ್ಷದ ಹಿಂದ್ಗಡೆ ಅವ್ರದ್ದು ಆದಾಯ ಮೂಲ ಇದ್ದೇ ಇರುತ್ತೆ. ಆ ಹಿನ್ನೆಲೆಯಲ್ಲೇ ಲಿಸ್ಟ್. ಈಗ ಪರಿಹಾರ ಏನು ಭೀಮರಾಯ್ ಅವ್ರೆ? ಆಗ ಇದ್ರು ಅಂತ ಅನ್ಕೊಳ್ಳೋಣ, ನಾನು ಆರ್ಗ್ಯುಮೆಂಟ್ ಸೇಕಿಗೆ ಒಪ್ಕೋತೀನಿ, ಆಗ ಇದ್ರು ಅಂತ ಅನ್ಕೊಳ್ಳೋಣ. ಈ ಕಷ್ಟದಲ್ಲಿದ್ದಾರೆ ಅವರು. BPL ಕಾರ್ಡ್ ಇಲ್ಲ ಅವ್ರ ಹತ್ರ, APL ಕಾರ್ಡ್ ಇದೆ, ಅಲ್ಲಿ ಆಸ್ಪತ್ರೆಯವರು ಒಪ್ತಾ ಇಲ್ಲ, ಆಯುಷ್ಮಾನ್ ಭಾರತ ಬರಲ್ಲ ಅಂತ ಹೇಳ್ತಾರೆ. ಸರ್ ಖಂಡಿತ ಇದಕ್ಕೆ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಏನೂ ಇಲ್ಲ. ಒಂದು ಅರ್ಜಿ ಕೊಟ್ರೆ ಖಂಡಿತ ನಾವು ವಿತಿನ್ 24 hours ಅಲ್ಲೇ ಫುಡ್ ಇನ್ಸ್ಪೆಕ್ಟರ್ ಕಡೆಯಿಂದ ವೆರಿಫಿಕೇಶನ್ ಮಾಡಿ ಮತ್ತೆ ಕಾರ್ಡ್ ಯಥಾಸ್ಥಿತಿಯಲ್ಲಿ ನಾವು ರಿವೋಕ್ ಮಾಡಿ ಕೊಡ್ತೀವಿ. ಅಂದ್ರೆ ರೋಹಿಣಿ ಅವ್ರಿಗೆ ಏನ್ ಮಾಡ್ಬೇಕು ಭೀಮರಾಯ್ ಅವರೇ? ಯಾವ್ದೇನು ಅವಶ್ಯಕತೆ ಇಲ್ಲ. ಈಗಾಗಲೇ ಅರ್ಜಿ ಕೊಟ್ಟಿದಾರ, ನಿನ್ನ ನಾವು ವೆರಿಫೈ ಕೂಡ ಮಾಡಿಸಿದೀವಿ.
ಈಗ ಯಾವಾಗ ಕ್ಲಿಯರ್ ಆಗುತ್ತೆ? ಯಾಕಂತಂದ್ರೆ ಇದು ಎಮರ್ಜೆನ್ಸಿ ಕೇಸ್ ಇದು. ಅಲ್ಲ, ಇವತ್ತಾಗೇ ಆಗುತ್ತೆ. ಹೌದು ರೋಹಿಣಿ ಅವರೇ, ಕೇಳಿಸ್ಕೊಂಡ್ರಾ? ಇವತ್ತಾಗುತ್ತೆ, ಖಂಡಿತ ಆಗುತ್ತೆ. ಭೀಮರಾಯ್ ಅವರನ್ನು ಭೇಟಿ ಆಗ್ಬೋದಾ ರೋಹಿಣಿ ಅವರು? ಹಂಗಿದ್ರೆ ಸರ್, ಭೇಟಿ ಆಗೋದು ಅವಶ್ಯಕತೆನೇ ಇಲ್ಲ. ನಾನು ಇಮಿಡಿಯೇಟ್ಲಿ ನಾನು ಅವ್ರಿಗೆ ಆಲ್ರೆಡಿ ಅವ್ರ ಕಾಂಟ್ಯಾಕ್ಟ್ ನಂಬರು ನನ್ನ ಕಡೆ ಇದೆ. ಇವತ್ತು ಅವ್ರಿಗೆ ರಿವೋಕ್ ಮಾಡಿ ಅವ್ರಿಗೆ ವಾಟ್ಸಪ್ಗೆ ಹಾಕ್ತೀನಿ ಅದನ್ನ. ಸೊ ಅಲ್ಲಿಗೆ BPL ಕಾರ್ಡ್ ರಿಸ್ಟೋರ್ ಆಗುತ್ತೆ ರೋಹಿಣಿ ಅವರಿಗೆ? ಖಂಡಿತ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಎಸ್, ರೋಹಿಣಿ ಅವರೇ ಕೇಳಿಸ್ಕೊಂಡ್ರಿ, ಸಮಸ್ಯೆ ಬಗೆಹರಿಯುತ್ತೆ ಹಂಗಿದ್ರೆ? ಓಕೆ ಖಂಡಿತ ಖಂಡಿತ. ಎಸ್, ಥ್ಯಾಂಕ್ ಯು ಭೀಮರಾಯ್ ಅವರೇ. ಅದೇ ರೀತಿ ರೋಹಿಣಿ ಅವರಿಗೂ ಕೂಡ ಧನ್ಯವಾದ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.